Hello students, welcome to RH Chemistry. So medical stray vacancy round ಮತ್ತೆ BDS and BAMS mop up round ಇವತ್ತಿನಿಂದ ಶುರುವಾಗಿದೆ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಓನ್ಲಿ MBBS ಸ್ಟ್ರೇ ವೇಕೆನ್ಸಿ ರೌಂಡ್ ಬಗ್ಗೆ ಮಾತ್ರ ಮಾತಾಡ್ತೀನಿ, ಯಾಕಂದರೆ ಎರಡನ್ನೂ ಮಿಕ್ಸಪ್ ಮಾಡೋದು ಬೇಡ. ಸೊ ಯಾರು MBBS ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ದೇನೆ BDS ಮತ್ತು BAMS ಮಾಪಪ್ಪಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತೀರಿ, ಈ ವಿಡಿಯೋವನ್ನು ನೀವು ನೋಡುವಂಥ ಅವಶ್ಯಕತೆನೇ ಇಲ್ಲ. ಅದಕ್ಕೆ ನನ್ನ ಮುಂದಿನ ವಿಡಿಯೋವನ್ನು ವೇಟ್ ಮಾಡಿ. ಎಸ್, ಈ ಒಂದು ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಮೊದಲನೇದಾಗಿ ಯಾವ ಸೀಟುಗಳು ಉಳಿದಿದೆ ಅಂತ ನೋಡಿದರೆ, ಮರುಭೂಮಿಯಲ್ಲಿ ಒಯಾಸಿಸ್ ಸಿಕ್ಕದಂಗೆ ಒಂದಷ್ಟು ಸೀಟ್ ಉಳಿದಿದೆ. ಅದು ಕೂಡ ಸಿಹಿ ನೀರಲ್ಲ, ಅಂದರೆ ಗೌರ್ಮೆಂಟ್ ಮತ್ತು ಗೌರ್ಮೆಂಟ್ ಇನ್ ಪ್ರೈವೇಟ್ ಯಾವ ಸೀಟುಗಳು ಉಳಿದಿಲ್ಲ. ಸ್ವಲ್ಪ ಉಪ್ಪು, ಅದು GMP ಉಳಿದಿಲ್ಲ. ಓಪನ್ ಕ್ಯಾಟಗರಿ 12 ಲಕ್ಷದ ಸೀಟು. ಉಪ್ಪು ಖಾರ ಇರುವಂತಹ ಮ್ಯಾನೇಜ್ಮೆಂಟ್ ಸೀಟುಗಳು ಉಳಿದಿರುವಂಥದ್ದು, ಅಂದರೆ ಬಹಳ ಖಾರ ಮ್ಯಾನೇಜ್ಮೆಂಟ್ ಸೀಟ್ ಮಾತ್ರ ಜಾಸ್ತಿ ಉಳಿದಿರುವಂಥದ್ದು. ಇನ್ನು ಯಾವ್ಯಾವುದು ಅಂತ ನೋಡಿದರೆ ನೋಡಿ, ಓಪನ್ ಕ್ಯಾಟಗರಿಯಲ್ಲಿ ಕಿಮ್ಸಿಂದ ಒಂದು ಸೀಟ್ ಇದೆ. ಸೆಂಟ್ ಜಾನ್ಸ್, ಇದು ಒಂದು ನನಗೆ ಬಹಳ ಆಶ್ಚರ್ಯಕರ ಅಂತಂದರೆ, ಓಪನ್ ಕ್ಯಾಟಗರಿ ಅಂದರೆ ಔಟ್ಸೈಡ್ ದ ಕರ್ನಾಟಕ ಯಾರಿಗೂ ಸೀಟ್ ತೊಗೊಂಡಿರ್ತಾರೆ ಅವರು ಬಿಟ್ಟು, ಈಗ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್, ಒನ್ ಆಫ್ ದ ಬೆಸ್ಟ್ ಮೆಡಿಕಲ್ ಕಾಲೇಜ್, ಅದರಲ್ಲಿ ಒಂದು ಸೀಟ್ ಇದೆ. ಇದು ಡೆಫಿನೆಟ್ಲಿ ಲಕ್ಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇದರಲ್ಲಿ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಈಗ ಆಲ್ರೆಡಿ ಸೀಟ್ ಸಿಕ್ಕವರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದೇ ಇಲ್ಲ, ಹೌದಾ? ಸೊ ಅದಕ್ಕೆ ಸೆಂಟ್ ಜಾನ್ಸ್ ಒಂದು ಉಳಿದಿದೆ, ಬಟ್ ಇದು ಹೈಯರ್ ಕಟ್ ಆಫಿಗೆ ಹೋಗಿಬಿಡ್ತದೆ, 640 ಮೇಲೇನೂ ಹೋಗುವಂಥದ್ದು ನನ್ನ ಒಂದು ಅಂದಾಜಿನ ಪ್ರಕಾರ. ಇನ್ನು BGS ಕೆಂಗೇರಿಯಲ್ಲಿ ಒಂದು ಸೀಟ್ ಇದೆ. ಇದರಲ್ಲಿ ಔಟ್ ಆಫ್ ದ 3 ಸೀಟ್ಸ್ ಆರ್ 12 lakh, ಒಂದು ಸೀಟ್ ಏನಿದೆ 22.5 lakh, BGS ಬೆಂಗಳೂರಲ್ಲಿರುವಂಥದ್ದು. ಸೊ ಓಪನ್ ಕ್ಯಾಟಗರಿ ಅಂದರೆ ನಾನ್ ಕರ್ನಾಟಕದವರು ಮತ್ತು ಕರ್ನಾಟಕದವರು ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು, ಅವರ ಒಂದು ಮೆರಿಟಿಗೆ ಆಧಾರದ ಮೇಲೆ ಅವರು ಕೊಡ್ತಾರೆ. ಬಟ್ ಇದರಲ್ಲಿ ಔಟ್ಸೈಡ್ ದ ಕರ್ನಾಟಕದವರು ನಿಮ್ಮ ಜೊತೆ ಕಾಂಪೀಟ್ ಮಾಡೋದಕ್ಕೆ ಕಾಂಪಿಟೇಷನ್ ಜಾಸ್ತಿ ಇರ್ತದೆ. ಇನ್ನು ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅದರ್ಸ್ ಸೀಟ್ಗಳು ನೋಡಿ, ಕಿಮ್ಸಲ್ಲಿ 3, MVJ 19, ವೈದೇಯದಲ್ಲಿ 20 ಸೀಟ್ ಉಳಿದಿದೆ, MRMCಯಲ್ಲಿ 6, SSIM ದಾವಣಗೆರೆಯಲ್ಲಿ 7, ಸಪ್ತಗಿರಿಯಲ್ಲಿ ಒಂದು 5, ಆಕಾಶಲ್ಲಿ ಒಂದು 8, ಕನಚೂರಲ್ಲಿ ಒಂದು 8 ಸೀಟ್, ಟೋಟಲ್ 76 ಸೀಟ್ ಉಳಿದಿರುವಂಥದ್ದು. ಇದು ಹೈಯರ್ ಫೀಸಿಗೆ ಹೋಗುವಂಥದ್ದು. ಯಾರೂ ಕೂಡ ಸಣ್ಣ ಆಸೆಯನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಇಷ್ಟೆಲ್ಲ ಸೀಟ್ ಉಳಿದು ಬಿಟ್ಟಿದೆ, ಇದನ್ನು ಏನಾದರೂ 12 ಲಕ್ಷ ಕೊಟ್ಟು ಬಿಡ್ತಾರೇನೋ, 10 ಲಕ್ಷ ಕೊಟ್ಟು ಬಿಡ್ತಾರೇನೋ, KE ಅವರು ಕೊಡೋದಿಲ್ಲ, ಗೊತ್ತಿರಲಿ. ಅದನ್ನು ಯಾವಾಗಲೂ KE ಅವರು ಅಷ್ಟು ದೊಡ್ಡ ಮನಸ್ಸೇನಿಲ್ಲ. ಅವರು ಪಾಪ ಅವರು ತಮ್ಮ ಮನಸ್ಸನ್ನು ದೊಡ್ಡ ಮಾಡ್ಕೋಬೇಕು ಅಂತ ಅಂದರೂ ಕೂಡ ರೂಲ್ ಪ್ರಕಾರ ಬರೋದಿಲ್ಲ, ಅದಕ್ಕಾಗಿ ನಿಮಗೆ ಸಿಗೋದಿಲ್ಲ. ಇದು ಮ್ಯಾನೇಜ್ಮೆಂಟ್ ಸೀಟ್ಗಳು ಮೋರ್ ದೆನ್ 30 lakh rupees ಇರುವಂಥದ್ದು. ಸೊ ಇದನ್ನು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನು ಇಲ್ಲೂ ಕೂಡ ನೀವು ಮೆಡಿಕಲ್ ಸ್ಟ್ರೇ ವೇಕೆನ್ಸಿ ರೌಂಡಿಗೆ ಮೆಡಿಕಲ್ ಫೀಸ್ ಪೇಮೆಂಟನ್ನು ನೀವು ಮಾಡಬೇಕಾಗ್ತದೆ, ಮೆಡಿಕಲ್ ಕೋರ್ಸ್ ಫೀಸ್ ಡೆಪಾಸಿಷನ್ ಮಾಡಬೇಕಾಗ್ತದೆ. ಅದಕ್ಕೆ 21ರಿಂದ 24 ಅಂದರೆ ಇವತ್ತು ಹೋಗ್ಬಿಡ್ತು ಬಿಡಿ, ಬ್ಯಾಂಕ್ ಏನು ಮುಗಿದೋಯ್ತು, ನಾಳೆಯಿಂದ 28ನೇ ತಾರೀಕಿನವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಅದರ ಶೆಡ್ಯೂಲನ್ನು ಕೂಡ ನಾನು ಹೇಳ್ತೀನಿ. ಸೊ 28 ತನಕ ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ. G ಸೀಟಿಗೆ 1.5 ಲಕ್ಷ, P ಸೀಟಿಗೆ 12 ಲಕ್ಷ. G ಸೀಟ್ ಅಂತ ಯಾವುದೂ ಉಳಿದೇ ಇಲ್ಲ. P ಸೀಟ್ 12, 4 ಸೀಟ್, 3 ಸೀಟ್ ಉಳಿದಿದೆ. ನಾನು ಹೇಳಿದೆ ಪ್ರೈವೇಟ್ ಯೂನಿವರ್ಸಿಟಿ 1 ಸೀಟ್ ಉಳಿದಿದೆ, 22.5, ದಟ್ ಈಸ್ BGS 20 ಲಕ್ಷ ಕಟ್ಟಬೇಕು ಅದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ. N&Q ಸೀಟ್ ಏನಿದೆ ಅದನ್ನು NRI ಮತ್ತು ಅದರ್ ಸೀಟಿಗೆ 25 ಲಕ್ಷ ಪೇ ಮಾಡಬೇಕು. ಈಗ ಆಲ್ರೆಡಿ ನೀವು ಪೇ ಮಾಡಿ ನಿಮಗೆ ಸೀಟು ಸಿಕ್ಕಿಲ್ಲ ಅಂತಿದ್ರೆ ನೀವು ಮತ್ತೆ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ನೀವು 12 ಲಕ್ಷ ಪೇ ಮಾಡಿರ್ತೀರಿ, ಯಾವುದೇ ಸೀಟ್ ಸಿಕ್ಕಿರೋದಿಲ್ಲ, ಮತ್ತೆ ನೀವು 12 ಲಕ್ಷ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಅದೇ 12 ಲಕ್ಷ ಇಟ್ಟುಕೊಂಡೇ ನೀವು ಇಲ್ಲಿ 12 ಲಕ್ಷ ಸೀಟಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ರೂಲ್ಸ್ ಇರ್ತದೆ, ಗೊತ್ತಿರಲಿ. ಸೊ ಇನ್ನು ಶೆಡ್ಯೂಲ್ ಅಂತ ಬಂದಾಗ, ಸೊ ಶೆಡ್ಯೂಲ್ ನೋಡಿ, ಸೊ 24ರಿಂದ 28ನೇ ತಾರೀಕಿನವರೆಗೆ ಮೆಡಿಕಲ್ ಕೋರ್ಸ್ ಫೀಸ್ ಡಿಪಾಸಿಷನ್ ಟೈಮ್ ಕೊಟ್ಟಿದ್ದಾರೆ. ಚಲನ್ ಡೌನ್ಲೋಡ್ ಮಾಡ್ಕೊಂಡು ಪೇಮೆಂಟ್ ಮಾಡಬೇಕು. ಸೀಟ್ ಮೆಟ್ರಿಕ್ಸ್ ಅಂತ ಆಲ್ರೆಡಿ ಕೊಟ್ಟುಬಿಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ನೀವು ಇವತ್ತಿನಿಂದನೇ ಮಾಡ್ಬೋದು, ಆಲ್ರೆಡಿ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. KEಯಲ್ಲಿ ನೀವು KE ಅಂತ ಹೋದಾಗ ಇಲ್ಲಿ ಲಿಂಕನ್ನು ನೀವು ಇಲ್ಲಿ ನೋಡ್ಬೋದು, UG ನೀಟಲ್ಲಿ. ಓಕೆ, ಸೊ ಅದ್ರ ಬಗ್ಗೆ ಲಿಂಕನ್ನು UG ಮೆಡಿಕಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಲಿಂಕನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ. ಬಹಳ ಫಾಸ್ಟ್ ಇದ್ದಾರೆ ಈ ವರ್ಷ KE ಅವರು. ಸೊ ಲಿಂಕ್ ಕೊಟ್ಟಿದ್ದಾರೆ, ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಅದಾದಮೇಲೆ ರಿಸಲ್ಟನ್ನು 28ನೇ ತಾರೀಕು 8ನೇ ತಾರೀಕು 8 ಗಂಟೆ ಬಿಟ್ಬಿಡ್ತಾರೆ. ಭಾಳ ಹೊತ್ತು ಮಾಡೋದಿಲ್ಲ ಅವರು, 2 ಗಂಟೆ ಮುಗಿದ ಮೇಲೆ 8 ಗಂಟೆ ಬಿಟ್ಬಿಡ್ತಾರೆ. ಸೊ ಅದಾದಮೇಲೆ ಫೀಸ್ ಪೇಮೆಂಟ್ ಮಾಡಿ ಅಡ್ಮಿಷನ್ ತೊಗೊಳ್ಳೋದಕ್ಕೆ 29ರಿಂದ 30ನೇ ತಾರೀಕು ಅಂದರೆ 5:30 ತನಕ ಟೈಮ್ ಇದೆ. ಇದಿಷ್ಟು ಮೆಡಿಕಲ್ ಸ್ಟ್ರೇ ವೇಕೆನ್ಸಿ ರೌಂಡಿಗೆ ಸಂಬಂಧಪಟ್ಟಾಗೆ. ನಿಮಗೇನಾದರೂ ಓಯಾಸಿಸ್ ರೀತಿಯಲ್ಲಿ ಮರುಭೂಮಿಯಲ್ಲಿ ನೀರನ್ನು ಹುಡುಕಬೇಕು ಅಂತ ಇದ್ದರೆ, ನೀರು ಸಿಕ್ಕಬೇಕು ಅಂತ ಇದ್ದರೆ ಪಾರ್ಟಿಸಿಪೇಟ್ ಮಾಡಿ. ಯಾವ ಅದೃಷ್ಟವಂತರೋ ಗೊತ್ತಿಲ್ಲ, 12 ಲಕ್ಷ ಪೇ ಮಾಡಿದರೂ ಕೂಡ.
ಸೊ ಕಿಮ್ಸು, ಸೇಂಟ್ ಜಾನ್ಸ್, BGS ಅಂತ ಕಾಲೇಜಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ 12 ಲಕ್ಷ ಪೇ ಮಾಡಬೇಕು. ನಿಮಗೆ ಅದೃಷ್ಟ ಇದ್ದರೆ ನಿಮಗೆ ಸಿಗ್ತದೆ. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಷನ್. ಸೊ ಅದರ್ ಸೀಟು ಕೂಡ ಭಾಳಷ್ಟು ಉಳಿದಿದೆ. ಸೊ ಮ್ಯಾನೇಜ್ಮೆಂಟ್ ಸೀಟು ನಿಮ್ಮದು ಸ್ವಲ್ಪ ಖಾರ ಆಗ್ತದೆ ಇದು, ಬಟ್ ನಿಮಗೆ ಖಾರ ತಿನ್ನೋದಕ್ಕೆ ಇಷ್ಟ ಇದೆ ಅಂತ ಅಂದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ಪಾರ್ಟಿಸಿಪೇಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.